ಇಲ್ಲ ಮೃತಪಟ್ಟಿದ್ದಾರೆ ಅಂದರೆ ಅವರ ಶವವನ್ನು ನಮಗೆ ಇಲ್ಲಿಗೆ ರವಾನೆ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಪಾಪುದು ಅದು ನೋಡಿದಾಗ ಅದು ನಮ್ಮ ಮಗುನೇ ಅಂತ ನಮಗೆ ಅನ್ನಿಸ್ತಿದೆ. ಅದು ವಿಡಿಯೋದಲ್ಲಿ ಅದೇನು ಡ್ರೋನಲ್ಲಿ ಅವರು ಸೆರೆ ಮಾಡಿದ್ದಾರೆ, ಅದರಲ್ಲಿ ನಾವು ಝೂಮ್ ಮಾಡಿ ನೋಡಿದಾಗ ಅದು ನಮ್ಮ ಪಾಪುನೇ ಅಂತ ನಮಗೆ ಅನ್ನಿಸ್ತಿದೆ. ಇಲ್ಲ, ದುರಂತದಲ್ಲಿ 8 ಕನ್ನಡಿಗರು ಬಲಿ. ಮಂಡ್ಯ ಮೂಲದ ಲೀಲಾವತಿ ನಿಹಾಲ್ ದುರ್ಮರಣ. ನಾಪತ್ತೆಯಾದವರಿಗಾಗಿ 2ನೇ ದಿನದ ಶೋಧ. ವರಣಾರ್ಭಟಕ್ಕೆ ಮಲೆನಾಡು ಉತ್ತರ ಕರ್ನಾಟಕ ತತ್ತರ. ನದಿಗಳ ನೆರೆಗೆ ಊರುಗಳೇ ಮುಳುಗಡೆ. ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಬಹುತೇಕ ಪೂರ್ಣ. ಪ್ರತ್ಯಕ್ಷ ಪರೋಕ್ಷ ಸಾಕ್ಷ್ಯಗಳ ಸಂಗ್ರಹ. ಮೆಡಿಕಲ್ ರಿಪೋರ್ಟ್ಗಾಗಿ ಕಾಯುತ್ತಿರುವ ಪೊಲೀಸರು. ಕಳ್ಳದಾರಿ ಕಳ್ಳರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. 15 ದಿನದೊಳಗೆ ಜಾಗ ಖಾಲಿ ಮಾಡಿ. ಬಾಂಗ್ಲಾದೇಶ ನುಸುಳುಕೋರರಿಗೆ ಡೆಡ್ಲೈನ್. ಎಂಥ ಭೀಕರವಾಗಿರುವಂತಹ ದೃಶ್ಯ ಇದು ನೋಡಿ. ವಯನಾಡು ಅನ್ನುವಂಥ ಊರೇನಿದೆ, ತುಂಬ ದೂರ ಏನಲ್ಲ, ನಮ್ಮ ಕರ್ನಾಟಕದ ಗಡಿಗಿಂತ ತುಂಬ ದೂರ ಏನಲ್ಲ. ಒಂದು 250 ಬೆಂಗಳೂರಿಂದ ಒಂದು 250 ಕಿಲೋಮೀಟರ್ ತನಕ ಆಗಬಹುದು. ಆದರೆ ವಯನಾಡಿನಲ್ಲಿ ಸಂಭವಿಸಿದಂಥ ಈ ದುರಂತ ಇದೆಯಲ್ಲ, ಒಂದು ಬೆಟ್ಟ ವೀಕ್ಷಕರೇ, ಒಂದು ಬೆಟ್ಟ. ವಯನಾಡಿಗೆ ಸಾಕಷ್ಟು ಮಂದಿ ಪ್ರವಾಸಕ್ಕಾಗಿ ಹೋಗ್ತಾರೆ. ಕರ್ನಾಟಕದಿಂದ ಕೂಡ ಹೋಗ್ತಾರೆ, ಎಲ್ಲ ಕಡೆಗಳಿಂದ ಹೋಗ್ತಾರೆ. ಎಲ್ಲ ಗಿರಿವನಗಳು ಅಂತ, ಫುಲ್ ಗ್ರೀನರಿ, ಆಮೇಲೆ ಆ ಮಧ್ಯದಲ್ಲಿ ನೀರು. ನಿನ್ನೆ ಏನಾಯಿತು, ರಾತ್ರಿ, ನಿನ್ನೆ ಅಂದರೆ ಮೊನ್ನೆ ರಾತ್ರಿ 12-1 ಗಂಟೆ ಸುಮಾರಿಗೆ ಈ ನದಿಯ ಮೂಲ ಇದೆಯಲ್ಲ, ಆ ನದಿ ಇದೆಯಲ್ಲ ಅಲ್ಲಿ, ಆ ನದಿಯ ಮೂಲದಿಂದ ನದಿ ಹುಟ್ಟುವ ಜಾಗದ ಬೆಟ್ಟ ನದಿಯ ನೀರಿನ ಸೆಲೆ ಜೊತೆಗೆ ಬೆಟ್ಟವೇ ಕುಸಿತ ಆಗಿಬಿಡತ್ತೆ. ಅಂದರೆ ಆ ಬೆಟ್ಟ ಹೇಗಿರುತ್ತೆ ಅಂದರೆ, ನೀವು ಶಿರೂರಲ್ಲಿ ಏನು ನೋಡಿದ್ರಿ, ಕೇವಲ ಮಣ್ಣು ಮಾತ್ರ ಇತ್ತು, ಮಣ್ಣು ಮಾತ್ರ, ಒಂದು ದೊಡ್ಡ ಕಲ್ಲು, ಒಂದು. ಇದು ಹಾಗಲ್ಲ, ಮಣ್ಣು, ದೊಡ್ಡ 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 ಕಲ್ಲು, ಮರ, ಗಿಡ, ಪೊದೆ ಎಲ್ಲವೂ ಕೂಡ ಒಂದೇ ಸಲಕ್ಕೆ ನದಿಯಲ್ಲಿ ನೀರು ಬದಲಿಗೆ ಬೆಟ್ಟವೇ ಬರೋದಕ್ಕೆ ಶುರುವಾಯಿತು. ಎಷ್ಟು ಎತ್ತರ ಹೋಗಿದೆ ಅಂತಂದರೆ 15-20 ಅಡಿ ಎತ್ತರ ಹೋಗಿದೆ. ಒಂದು ಸಾಮಾನ್ಯ ಭಾರತೀಯ ಮನುಷ್ಯ ಒಂದು 5-5.5 ಫೀಟ್ ಇರ್ತಾನೆ, 4 ಮನುಷ್ಯ ನಿಂತ್ಕೊಂಡಷ್ಟು ಜಾಗ. ಅಂದರೆ ಮನೆಗಳು ಕಂಪ್ಲೀಟ್ ಜಲಾವೃತ ಆಗಿರುತ್ತೆ. ಆಮೇಲೆ ನದಿಯ ಅಕ್ಕಪಕ್ಕದಲ್ಲಿ 20 ಫೀಟ್ ಆ ಕಡೆ ಈ ಕಡೆ ಇರುವಂಥ ಎಲ್ಲ ಮನೆಗಳನ್ನು ನೋಡಿ, ಆ ನದಿ ಹೋಗಿರುವಂಥ ಜಾಗ ಆಯಿತು ನೋಡಿ, ಕಾಣ್ತಾ ಇದೆಯಲ್ಲ ನೋಡಿ. ಅಲ್ಲೊಂದು ಊರಿದೆ ನೋಡಿ, ಇದು ಈ ಊರಿಗೂರೇ ಸರ್ವನಾಶ ಆಗೋಗ್ಬಿಟ್ಟಿದೆ. ಊರಿಗೂರೇ ಸರ್ವನಾಶ ನಂಬರ್ 1 ಆಯಿತಾ ನೋಡಿ. ಇದೆಲ್ಲ ಮಣ್ಣು, ಇದೆಲ್ಲ ನದಿ ಹೋಗಬೇಕಾಗಿತ್ತು, ಮಣ್ಣು ಹೋಗಿದೆ. ಓಕೆ, ಇದು ಡ್ರೋನ್. 3 ದಿನಗಳ ಹಿಂದೆ ಅವ್ರು ಹೇಳ್ತಾರೆ, ಇದು ಮಣ್ಣು ಕುಸಿಯುತ್ತೆ, ಇವರನ್ನೇನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಪಾಪ ಅಲ್ಲಿ ಜಿಲ್ಲಾಡಳಿತ ಏನು ಮಾಡುತ್ತೆ, ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು ಶಾಲೆಯಲ್ಲಿ ಕೂರಿಸಿರ್ತಾರೆ.